ಹಾಯ್ ಹಲೋ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಹೊಸದಾದ ಕತೆಗೆ ಕಾಯ್ತಿದ್ದೀರೋ ಅವರಿಗೆ ಇದು ಖುಷಿ ವಿಚಾರ. ಹೊಸ ಕತೆ ಉಸಿರಿಗೆ ಉಸಿರಾದವಳು. ಈ ಕತೆ ಆರವ್ ಮತ್ತು ಸಂಧ್ಯಾಳ ಒಂದು ಸುಂದರವಾದ ಪಯಣ ಹೇಗಿರುತ್ತೆ ಅಂತ ತೋರಿಸ್ಕೊಡುತ್ತೆ. ಹೀಗೆ ಸುಮಧುರ ಸಂಜೆಯಲ್ಲಿ ತುಂಬ ಚೀಟಿ ಚೀಟಿ ಮಳೆಯಲ್ಲಿ ಆರವ್ ತನ್ನ ಕೆಲಸಕ್ಕೆಂದು ಬಂದಿರ್ತಾನೆ. ಆ ಕಾಫಿ ಶಾಪಲ್ಲಿ ಅವನು ಸರ್ವೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ. ಸರ್ವೆಂಟಾಗಿ ಕೆಲಸ ಮಾಡ್ತಾಯಿದ್ರು. ಆರವ್ ತುಂಬ ಬಿಸ್ನೆಸ್ ಮ್ಯಾನು, ಹಾಗೆ ಒಳ್ಳೆ ಬಿಲಿಯನಿಯರ್ ಕೃಷ್ಣ ಅವರ ಮಗ ಆಗಿರ್ತಾನೆ. ಬಟ್ ಅದನ್ನು ಯಾವತ್ತೂ ತೋರ್ಪಡಿಸ್ಕೊಳ್ದೆ ಕೆಲವರ ಕಷ್ಟ ಹೇಗಿರುತ್ತೆ ಅಂತ ಅವನು ಎಲ್ಲ ರೀತಿ ಕೆಲಸಗಳನ್ನ ಮಾಡ್ತಾ ಬಂದಿರ್ತಾನೆ. ಆರವ್ದೇ ಆದಂತಹ ಒಂದು ಕಾಫಿ ಶಾಪಲ್ಲಿ ಆರವ್ ಯಾರಿಗೂ ಗೊತ್ತಿಲ್ಲದ ಹಾಗೆ ಸರ್ವೆಂಟ್ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ. ಅಲ್ಲಿ ಆರವ್ ಹೀಗೆ ಕಾಫಿ ಸರ್ವ್ ಮಾಡ್ತಾ ಇರಬೇಕಾದ್ರೆ ಬೈ ಚಾನ್ಸ್ ಸ್ಲಿಪ್ಪಾಗಿ ಒಂದು ಹುಡುಗಿಯ, ಅದು ಕೋಲ್ಡ್ ಕಾಫಿ ಆಗಿರುತ್ತೆ, ಸ್ಲಿಪ್ಪಾಗಿ ಅವಳ ಕಾಲ ಮೇಲೆ ಬೀಳುತ್ತೆ. ಅವಳು ತಟ್ಟಂತ ಆರವ್ ಕೆನ್ನೆಗೆ ಬಾರಿಸ್ತಾಳೆ. ಆರವ್ಗೆ ಬಾಯಿಗೆ ಬಂದಾಗೆ ಬೈತಾ ಇರ್ತಾಳೆ. ಅವಳೇ ನಿನಾದನಗೆ ಎಷ್ಟು ಸಿಟ್ಟೆಂದರೆ, ಆರವ್ಗೆ ಬುದ್ಧಿ ಇಲ್ವಾ, ತಲೆಯಲ್ಲೇನಾದರೂ ಲದ್ದಿ ಇಟ್ಕೊಂಡು ಬಂದಿದೆಯಾ, ನಿಮ್ಮಂಥವ್ರನ್ನೆಲ್ಲ ಇಂಥ 5 ಸ್ಟಾರ್ ಹೋಟೆಲ್ಗೆ ಕೆಲ್ಸಕ್ಕೆ ತೊಗೊಳ್ತಾರಲ್ಲ ಅವರಿಗೆ ಫಸ್ಟು ಬುದ್ಧಿ ಇಲ್ಲ, ನಿಮ್ಮನ್ನು ಫಸ್ಟು ಒದ್ದು ಹೊರಗಡೆ ಆಗಬೇಕು, ನಿಮಗೇನು ಯೋಗ್ಯತೆ ಅಂತ ಇದೆ ಅಂತ ಇಂಥ 5 ಸ್ಟಾರ್ ಹೋಟೆಲ್ಗೆ ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮಂಥ ಕೋಟ್ಯಾಧಿಪತಿ ಮಕ್ಕಳಿಗೆ ಕಾಫಿನ ಸರ್ವ್ ಮಾಡ್ತೀರಾ. ಇಲ್ಲಿ ಎಂತೆಂಥ ಜನ ಬರ್ತಾರೆ ಅಂತ ಗೊತ್ತಾ. ಆ ಬಟ್ಟೆ ನೋಡು, ಅಟ್ಲೀಸ್ಟ್ ಯೂನಿಫಾರ್ಮ್ ಅಂತ ಕೊಟ್ಟಿದ್ರು ಕೂಡ ಅದನ್ನು ಐರನ್ ಮಾಡಾಕಿಲ್ಲ. ನೀನು ನೋಡಿದ್ರೆ ಗೊತ್ತಾಗುತ್ತೆ ನೀನೆಂಥ ಸ್ಲಮ್ಮಿಂದ ಬಂದಿರೋನು ಅಂತ ನಿನಾದನ ಆರವ್ಗೆ ತುಂಬ ಬೈತಾ ಇರ್ತಾಳೆ. ಅದೇ ಸಮಯಕ್ಕೆ ಸಂಧ್ಯಾ ಕೂಡ ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇರ್ತಾಳೆ. ಆಗ ಸಂಧ್ಯಾ ನಿನಾದನ ಹತ್ರ ಬಂದು, ಸಾರಿ ಮೇಡಮ್, ದಯವಿಟ್ಟು ಈಗೆಲ್ಲ ಮಾತಾಡಬೇಡಿ, ಅವರು ನಿಮ್ಗೆ ಥರನೇ ಮನುಷ್ಯರಲ್ವಾ, ಅವರಿಗೂ ಒಂದು ಜೀವನ ಅಂತ ಇರುತ್ತೆ, ನೀವು ಕೆಟ್ಟದಾಗೆಲ್ಲ ಬೈಬೇಡಿ. ಜೀವನದಲ್ಲಿ ದುಡ್ಡನ್ನು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು, ಒಳ್ಳೆಯ ವ್ಯಕ್ತಿತ್ವ ಇರಬೇಕು, ಏನೋ ಮಿಸ್ಸಾಗಿ ಬಿದ್ದಿರೋದಲ್ವ, ಅದಕ್ಕೋಸ್ಕರ ಈ ರೀತಿ ಯಾಕೆ ಇಷ್ಟೊಂದೆಲ್ಲ ಆಡ್ತೀರ, ದಯವಿಟ್ಟು ಆರವ್ ಕಡೆಯಿಂದ ನಾನು ನಿಮ್ಮನ್ನು ಕ್ಷಮಿಸಿ ಅಂತ ಕೇಳ್ತೀನಿ ಅಂತ ಹೇಳ್ತಾಳೆ. ಆಗ ನಿನಾದನ, ಏನು ಕ್ಷಮಿಸೋದು, ಈ ರೀತಿ ಇನ್ನೊಂದು ಸರಿ ಆದರೆ ಮ್ಯಾನೇಜರ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಸಂಧ್ಯಾ, ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ಮೇಡಮ್, ಐ ಆಮ್ ರಿಯಲಿ ಸಾರಿ ಅಂತ ಕೇಳಿದಾಗ ನಿನಾದನ, ಸರಿ ಆಯಿತು ಹೋಗೀಗ, ಗೆಟ್ ಲಾಸ್ಟ್, ಇನ್ನು ಯಾವತ್ತೇ ನಾನು ಈ ಕಾಫಿ ಶಾಪಿಗೆ ಬಂದರೂ ಇವನು ನನಗೆ ಕಾಫಿ ಸರ್ವೆಂಟ್ ಮಾಡೋ ಹಾಗಿಲ್ಲ, ನೀನೇ ಸರ್ವೆಂಟ್ ಮಾಡಬೇಕು. ಮೇಡಮ್, ನಾನು ಸಂಜೆ ಹೊತ್ತು ಪಾರ್ಟ್ ಟೈಮ್ ಜಾಬಿಗಾಗಿ ಬರ್ತೀನಿ, ಬಟ್ ಇವ್ರು ಬಂದಿಲ್ಲ ಅಂತಂದರೆ ನಿಮ್ಮ ಟೇಬಲ್ಗೆ ಬೇರೆ ಯಾರನ್ನಾದರೂ ಕಳಿಸ್ಕೊಡ್ತೀವಿ, ದಯವಿಟ್ಟು ನೀವು ಈ ರೀತಿ ನಡ್ಕೊಳ್ಬೇಡಿ, ದಯವಿಟ್ಟು ಕ್ಷಮೆ ಇರಲಿ ಮೇಡಮ್ ಅಂತ ಹೇಳಿ ಸಂಧ್ಯಾ ತಪ್ಪಿಲ್ಲದೆ ಇದ್ದರೂ ಕೂಡ ಕ್ಷಮೆ ಕೇಳಿ ಆರವ್ ಹತ್ರ ಮಾತಾಡ್ತಾ ಇರ್ತಾಳೆ. ನಾನು ನಿಮ್ಮದು ತಪ್ಪಿದೆ ಅಂತ ಕ್ಷಮೆ ಕೇಳಲಿಲ್ಲ, ಬಟ್ ದೊಡ್ಡವ್ರ ಹತ್ರ ನಾವು ಇದನ್ನೆಲ್ಲ ಇಟ್ಕೊಳ್ಬಾರ್ದು, ಅವರು ತುಂಬ ದೊಡ್ಡ ವ್ಯಕ್ತಿಗಳು, ಏನನ್ನು ಬೇಕಾದ್ರೂ ಕೊಂಡ್ಕೊಳ್ತಾರೆ, ನಾಳೆ ನಮ್ಮನ್ನು ಕೆಲಸದಿಂದ ಬೇಕಾದರೂ ತೆಗಿತಾರೆ, ಬಟ್ ನಮ್ಮ ಜೀವನ ಆಧಾರಗಳೇ ಬೇರೆ ಆಗಿರ್ತವೆ, ನಮ್ಮ ಜೀವನ ಆಧಾರಗಳ ಮೂಲಗಳನ್ನ ನೋಡಿ ನಾವು ತಪ್ಪಿಲ್ಲ ಅಂತಂದರೂ ಕ್ಷಮೆ ಕೇಳಿ ಈ ಜಗತ್ತಲ್ಲಿ ಬದುಕಲೇಬೇಕು, ಇಲ್ಲ ಅಂತಂದರೆ ನಮ್ಮ ಜೀವನಕ್ಕೆ ಇವರು ಜೀವನನೇ ನಾಶ ಮಾಡಿಬಿಡ್ತಾರೆ, ಅಷ್ಟೊಂದು ಶಕ್ತಿಯುತ ಇರ್ತಾರೆ. ಆರವ್, ನನ್ನ ಹೆಸರು ನಿಮಗೆ ಗೊತ್ತಾಯಿತು ಹೇಳಿ, ಆರವ್ ಅಂತ ಇಷ್ಟು ಸುಲಭವಾಗಿ ಆರವ್ ಬದಲು ನಾನು ಕ್ಷಮೆ ಕೇಳ್ತೀನಿ ಅಂತ ಕೇಳಿದ್ರಲ್ಲ. ಸಂಧ್ಯಾ, ಅಲ್ಲೇ ಇದೆಯಲ್ಲ ನಿಮ್ಮ ಯೂನಿಫಾರ್ಮ್ ಮೇಲೆ ನಿಮ್ಮ ನೇಮ್ ಇದೆ ನೋಡಿ, ಹಾಗಾಗಿ ಆರವ್ ಅಂತ ಕೇಳಿದೆ. ನೀವು ಹೊಸಬ್ರ, ಯಾವಾಗ ಸೇರಿಕೊಂಡ್ರಿ, ಇವರು ಸ್ವಲ್ಪ ಈ ಜನಗಳೆಲ್ಲ ದುಡ್ಡಿರೋ ವ್ಯಕ್ತಿಗಳು, ಅದರಲ್ಲೂ ಕೆಲವೊಬ್ಬರು ಒಳ್ಳೆಯವ್ರು ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ಈ ನಿನಾದನ ಸ್ವಲ್ಪ ಹೀಗೆ ಆಡ್ತಾಳೆ ಯಾವಾಗಲೂ, ಬಟ್ ಇವಳ ಜೊತೇಲಿ ಹುಷಾರಾಗಿರಿ, ಏನನ್ನೇ ಸರ್ವ್ ಮಾಡಬೇಕಾದ್ರೂ ಅವಳ ಟೇಬಲ್ಗೆ ನೀವು ಹೋಗಬೇಡಿ, ಒಂದು ಸರಿ ಹೋಗಬೇಡಿ ಅಂತಂದರೆ ಮತ್ತೆ ಏನಾದರೂ ಹೋದರೆ, ಅದು ಅಲ್ಲದೆ ಈ ಕಾಫಿ ಶಾಪ್ ಓನರು ಮತ್ತು ಇವರಪ್ಪ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತೆ, ಏನಾದರೂ ಈ ವಿಚಾರ ಗೊತ್ತಾದರೆ ನಿಮ್ಮನ್ನು ಹೊರಗಡೆ ಹಾಕ್ಬಿಡ್ತಾರೆ. ಆರವ್, ಹೌದಾ, ಸರಿ ಬಿಡಿ ಆಯಿತು, ಇನ್ಯಾವತ್ತೂ ಆ ರೀತಿ ನಡ್ಕೊಳ್ಳಲ್ಲ, ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಅವ್ರ ಜೊತೆ ವಾದ ಮಾಡಿದ್ದಕ್ಕೆ ಅಂತ ಹೇಳ್ತಾಳೆ.
ಹೇಳ್ತಾನೆ ಆರವ್. ಆಗ ಸಂಧ್ಯಾ, ಅದೆಲ್ಲ ಏನೂ ಬೇಡ, ಥ್ಯಾಂಕ್ಸ್, ಎಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ, ನಮ್ಮ ಕಷ್ಟ ಸುಖಗಳು ನಮಗೆ ಗೊತ್ತಿರ್ತವೆ. ಇಂಥ ಲಕ್ಷಾನುಗಟ್ಲೆ ಕೋಟ್ಯಾನುಗಟ್ಲೆ ಸಂಪಾದನೆ ಮಾಡಿ ಅವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಿರೋ ಇವ್ರಿಗೇನು ಗೊತ್ತು, ಶೋಕಿ ಮಾಡಿ ಬದುಕ್ತಾರೆ. ಪ್ರತಿಯೊಂದಿನೂ ಕಷ್ಟ ಸವಾಲುಗಳನ್ನು ಎದುರಿಸಿ ನಾವು ಈ ಜಾಗಗಳಲ್ಲಿ ನಿಲ್ತಾ ಇರ್ತೀವಿ. ಹಾಗೆ ಆರವ್ನ ಇನ್ಮೇಲಿಂದ ಹುಷಾರಾಗಿರು ಅಂತ ಹೇಳಿ ಸಂಧ್ಯಾ ಅವಳ ಸರ್ವೆಂಟ್ ಕೆಲಸನ ಶುರು ಮಾಡ್ತಾ ಇರ್ತಾಳೆ. ಆರವ್ಗೆ ಸಂಧ್ಯಾಳನ್ನು ನೋಡುತ್ತಾ ಅವಳ ಕಣ್ಗಳನ್ನು ಏನೋ ಒಂಥರ ಸಂಚಲನ ಮೂಡಿಸ್ತಾ ಇರುತ್ತೆ. ಹಾಗೆ ಅವನಿಗೆ ಈ ಕಾಲದಲ್ಲೂ ಇಷ್ಟೊಂದು ಒಳ್ಳೆ ಹುಡುಗಿ ಇದ್ದಾಳಲ್ಲ, ಪರವಾಗಿಲ್ವೇ ದೇವ್ರೆ, ಇಷ್ಟೊಂದು ಒಳ್ಳೆ ಹುಡುಗಿನ ಸೃಷ್ಟಿ ಮಾಡಿ ಅದು ಈ ನಮ್ಮ ಕಾಫಿ ಶಾಪ್ಗೆ ಬಂದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ, ಪರವಾಗಿಲ್ಲ. ಇಂಥ ಆದರೂ ದುಡ್ಡಿದೆ ಅಂತ ಇಷ್ಟೊಂದೆಲ್ಲ ಅಹಂಕಾರ ತೋರೋ ನಿನಾದನನ್ನು ನೋಡಿ ಆರವ್ ತುಂಬ ಕೆಂಡ ಕಾರ್ತಾ ಇರ್ತಾನೆ ಮನಸ್ಸೊಳಗೆ. ಬಟ್ ಎಲ್ಲರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಕೆಲಸಕ್ಕೆ ಬಂದಿರೋದ್ರಿಂದ ಅವನ ಐಡೆಂಟಿಟಿನ ಯಾವತ್ತೂ ಯಾರ ಮುಂದೆನೂ ಬಿಟ್ಕೊಡ್ದೆ ಅವನು ನಡ್ಕೊಳ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಸಂಧ್ಯಾ ಡೈಲಿ ಸಂಜೆ 4 ಗಂಟೆಗೆ ಕೆಲಸಕ್ಕೆ ಬರೋಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಬೆಳಗ್ಗೆ 10ರಿಂದ 4ರವರೆಗೆ ಬೇರೆ ಕಡೆ ಕೆಲಸ ಮಾಡಿ ಸಂಧ್ಯಾ ಅಲ್ಲಿಂದ 4ರಿಂದ 6ರವರೆಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾಳೆ. ಹಾಗೆ ಇವಳು ಸಂಧ್ಯಾ ಕೆಲಸ ಮಾಡೋ ಕೆಲವೊಂದಷ್ಟು ಹಣನ ಬಡವರಿಗೆ ಮತ್ತು ಈ ಮಕ್ಕಳಿಗೆ ಓದಲಿಕ್ಕೆ ಸಹಾಯ ಮಾಡ್ತಾ ಇರ್ತಾಳೆ. ಸಂಧ್ಯಾ ಹಾಗಂತ ಹೇಳಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಒಡೆಯನ ಮಗಳಂತೂ ಅಲ್ಲ, ಬಟ್ ಆದರೆ ಅವಳು ದುಡಿಯೋದ್ರಲ್ಲೇ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಎಲ್ಪ್ ಮಾಡ್ತಾ ಇರ್ತಾಳೆ. ಹೀಗೆ ಆರವ್ ಸಂಧ್ಯಾ ಜೊತೆ ಮಾತನಾಡುತ್ತಾ ಸಲಿಗೆ ಬೆಳೆಯುತ್ತದೆ. ಹೀಗೆ ಆರವ್ ಮತ್ತು ಸಂಧ್ಯಾ ಇಬ್ಬರು ಹೊರಗಡೆ ಹೋಟೆಲ್ಗೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಆರವ್ ಕರ್ಕೊಂಡು ಬರ್ತಾನೆ. ಆಗ ಸಂಧ್ಯಾ ಹೇಳ್ತಾಳೆ, ನೋಡಿ, ಅಂಥ 5 ಸ್ಟಾರ್ ಹೋಟೆಲೆಲ್ಲ ಊಟ ಮಾಡಿದರೆ ನಮ್ಮದು 1 ತಿಂಗಳು ಸಂಬಳ ಕೂಡ ಖಾಲಿಯಾಗಿ ಹೋಗುತ್ತೆ, ನಮಗೇನಿದ್ರು ಈ ಫುಟ್ಪಾತಲ್ಲಿ ನಿಜ ಅಮೃತದಂಥ ಊಟ ಕೊಡ್ತಾರೆ, ಬನ್ನಿ ಅಂತ ಹೇಳಿ ಆರವ್ನ ಕರ್ಕೊಂಡೋಗಿ ಅಲ್ಲೇ ಊಟ ಕೊಡಿಸಿ ಆರವ್ಗೆ ಮೊದಲ ಎಕ್ಸ್ಪೀರಿಯನ್ಸ್ ಎಲ್ಲವೂ ಒಂಥರ ಹೊಸದು ಅನ್ನೋ ರೀತಿ ಇರುತ್ತೆ. ಆರವ್ ಅಲ್ಲಿ ಊಟ ತಿಂತ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಆರವ್ಗೆ ಅನಿಸಿದ್ದೇನಪ್ಪ ಅಂತಂತಂದರೆ 5 ಸ್ಟಾರ್ ಹೋಟೆಲಲ್ಲಿ ಇಂಥ ರುಚಿನೇ ಬರಲ್ಲ, ಬಟ್ ಇಲ್ಲಿ ಇಷ್ಟೊಂದು ರುಚಿ ಇದೆ, ಬಟ್ ಜನರು ಕಡಿಮೆ ದುಡ್ಡಿಗೆ ತಗೊಂಡು ತಿಂತಾರೆ. ಅದೇ 5 ಸ್ಟಾರ್ ಹೋಟೆಲಲ್ಲಿ ಇಷ್ಟು ರುಚಿ ಇಲ್ಲದೆ ಇರೋ ಊಟಕ್ಕೂ ಕೂಡ ಸಾವಿರ ಬಿಲ್ ಮಾಡಿ ತಗೊಳ್ತಾರಲ್ಲ, ಹೇಗಪ್ಪ ಇದು? ಇಂಥ ಜಾಗದಲ್ಲಿ ಇಷ್ಟೊಂದು ಅಮೃತದಂಥ ಊಟ ಸಿಗುತ್ತೆ. ನಿಜ, ಅನ್ನಕ್ಕೆ ನಾವು ಬೆಲೆ ಕೊಡಬೇಕು. ಹಾಗೆ ಇಂಥ ಅನ್ನದಾತರಿಗೂ ಕೂಡ ನಾವು ನಿಜವಾಗ್ಲೂ ಚಿರಋಣಿಯಾಗಿರಬೇಕು ಅಂತ ಮನಸ್ಸಲ್ಲೇ ಆರವ್ ಅಂದ್ಕೊಳ್ತಾನೆ. ಹಾಗೆ ಆರವು ಸಂಧ್ಯಾಳನ್ನು ನೋಡ್ತಾ ಇರ್ತಾನೆ. ಸಂಧ್ಯಾ ಯಾವುದೇ ಒಂದು ತುತ್ತನ್ನೂ ವೇಸ್ಟ್ ಮಾಡೋದಿಲ್ಲ. ಹಾಗೆ ಆರವ್ ಕೇಳ್ತಾನೆ, ಏನಕ್ಕೆ ಒಂದು ಅಗಳನ್ನೂ ವೇಸ್ಟ್ ಮಾಡದೆ ಈ ರೀತಿ ತಿಂತಾ ಇದ್ದೀರಲ್ಲ, ನಿಮ್ಮ ಥರ ತಿನ್ನೋಕೆ ನಮಗೆ ಬರೋದೇ ಇಲ್ಲ. ಸಂಧ್ಯಾ ಹೇಳ್ತಾಳೆ, ಎಷ್ಟೋ ಜನರು ನಮಗೋಸ್ಕರ ಬೆಳೆ ಬೆಳೆದು ಅವ್ರ ಪರಿಶ್ರಮ, ಗಾಳಿ ಮಳೆ ಚಳಿ ಬಿಸಿಲು ಅಂತಂದೇ ನಮಗೋಸ್ಕರ ರೈತರು ದುಡಿತಾ ಇರ್ತಾರೆ. ಆ ದುಡಿದ ಅನ್ನದ ಅಗಳಲ್ಲಿ ಎಷ್ಟೋ ಕೀಟ ಕ್ರಿಮಿಗಳು ತಿಂದು ಮಿಕ್ಕಿದಂತಹ ಅನ್ನನ ಭತ್ತನ ಅಕ್ಕಿ ಮಾಡಿ ಇಲ್ಲಿ ಇವರು ನಮಗೆ ಅಡುಗೆ ಮಾಡಿ ಬಡಿಸ್ತಾರೆ. ಇಷ್ಟು ರುಚಿಯಾಗಿರೋ ಊಟ ಹಾಗೂ ಇಷ್ಟು ಶ್ರಮ ಪಡ್ತಾ ಇರೋ ಜೀವನಕ್ಕೆ ನಾವು ಬೆಲೆ ಕೊಡಬೇಕಂತಂದರೆ ಯಾವತ್ತೂ ಯಾವುದೇ ರೀತಿಯಾದ ಊಟನ ವೇಸ್ಟ್ ಮಾಡಬಾರ್ದು. ಎಷ್ಟೋ ಜನಕ್ಕೆ ಊಟ ಇಲ್ಲದೆ ಬದುಕ್ತಾ ಇದ್ದಾರೆ. ಅವರನ್ನು ನೋಡಿದಾಗ ಅನಿಸೋದಿಷ್ಟೇ, ಭಗವಂತ ಎಲ್ರಿಗೂ ಅವ್ರಿಗೆ ಆದಂಥ ಊಟ ಕೊಡಪ್ಪ, ತಿನ್ನೋಕೆ ಹೊಟ್ಟೆಗೆ ಊಟ ಬಟ್ಟೆ ಎರಡೂ ಮುಖ್ಯವಾಗಬೇಕು. ಯಾಕಂದರೆ ಮನುಷ್ಯ ಚಿನ್ನ ಹಣ ಒಡವೆ ಆಸ್ತಿ ಯಾವುದನ್ನು ತಿನ್ನೋಕ್ಕಾಗದೆ ಊಟನ. ಸಂಧ್ಯಾಳ ಮಾತುಗಳು ಆರವ್ನ ಮನಸ್ಸಲ್ಲಿ ಗಾಢವಾಗಿ ನಿಲ್ತಾವೆ. ಆರವ್, ಹೌದು, ನೀವು ಹೇಳೋದು ನಿಜಾನೇ, ಬಟ್ ಇಷ್ಟು ದಿವಸದವರೆಗೆ ಯಾರೂ ನನಗೆ ಈ ರೀತಿ ಹೇಳೇ ಇರಲಿಲ್ಲ. ಎಲ್ಲರೂ ಕೆಲವೊಬ್ಬರನ್ನ ನೋಡ್ತಾ ಇದ್ದರೆ ಅವರಿಗಿಷ್ಟ ಬಂದ ಹಾಗೆ ಊಟ ಮಾಡಿ ಅದನ್ನು ಮುಗಿಸಿ ಅಲ್ಲಿ ಇಷ್ಟ ಆದರೆ ತಿಂತಾಯಿದ್ರು, ಇಲ್ಲ ಅಂತಂದರೆ ಬಿಲ್ ಪೇ ಮಾಡಿ ಎದ್ದು ಹೊರಟೋಗ್ತಾಯಿದ್ರು, ಅದನ್ನು ಕಸಿಗಾಕ್ತಾಯಿದ್ರು. ನೀವು ಹೇಳೋದು ಕೇಳಿದ್ರೆ ಎಷ್ಟೋ ಜನದ ಆಹಾರನ ವೇಸ್ಟ್ ಮಾಡಿರೋ ಪಾಪಕರ್ಮಗಳ ಸುತ್ತಕೊಳ್ತಾವಲ್ವ ಅಂತ. ಸಂಧ್ಯಾ, ಹೌದು, ನಿಜವಾಗ್ಲೂ ದೇವರು ಎಲ್ಲವನ್ನು ತೂಕ ಹಾಕ್ತಾ ಇರ್ತಾನೆ. ಹಾಗೆ ನಿಯತ್ತು ಮತ್ತು ಪರಿಶ್ರಮಕ್ಕೆ ಬೆಲೆ ಕಡಿಮೆ. ಯಾಕಂತಂದರೆ ಅವನಿಗೆ ಸಿಗೋ ದುಡ್ಡುಗಳು ಕಡಿಮೆ ಇದ್ರೂ ಬಟ್ ಅವನಿಗೆ ಸಿಗೋ ನೆಮ್ಮದಿ ಯಾರಿಗೂ ಮೋಸ ಮಾಡಿಲ್ಲ ಅನ್ನೋ
ನೆಮ್ಮದಿಯಿಂದ ಬದುಕೋಕ್ಕೂ ನಿಜವಾಗ್ಲೂ ಪುಣ್ಯ ಮಾಡಿರಬೇಕಲ್ವಾ ಅಂತ ಹೇಳ್ತಾಳೆ. ಆರವ್ ಹೌದು ನಿಜ, ನೀವು ಒಂದು ಊಟಕ್ಕೆ ಅಂತ ಕರ್ಕೊಂಡು ಬಂದ್ರಿ, ಬಟ್ ಜೀವನದ ಪಾಠನೇ ಹೇಳ್ಕೊಟ್ಬಿಟ್ರಿ, ಹ್ಯಾಟ್ಸಪ್ ಯು ಕಣ್ರಿ ನಿಮಗೆ ಅಂತ ಹೇಳ್ತಾನೆ. ಹೀಗೆ ಸಂಧ್ಯಾ ಆರವ್ ಇಬ್ಬರ ನಡುವೆ ಸ್ನೇಹ ಗಟ್ಟಿಯಾಗ್ತಾ ಹೋಗ್ತಾ ಇರುತ್ತೆ. ಈ ಆರವ್ ಮತ್ತೆ ಮನೆಗೆ ಹೋಗಿ ವಾಪಸ್ ಸಂಧ್ಯಾಳ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಈಗಿನ ಕಾಲದಲ್ಲಿ ಹುಡುಗಿರು ದುಡ್ಡು ಅಂದರೆ ಸಾಯ್ತಾ ಇರ್ತಾರೆ, ಬಟ್ ಈ ಹುಡುಗಿ ಪರಿಶ್ರಮ ಹಾಗೂ ಅವರ ಬೆಲೆನ ಅರ್ಥ ಮಾಡಿಕೊಂಡು ಬದುಕ್ತಾ ಇದ್ದಾಳಲ್ಲ, ಇವಳಂಥ ಹುಡುಗಿ ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ಇಂಥವರಿಗೆ ನಮ್ಮ ಆಫೀಸ್ಗಳಲ್ಲಿ ಕೆಲಸ ಕೊಡಬೇಕು. ಅದನ್ನು ಬಿಟ್ಟು ಇಂಟರ್ವ್ಯೂ ಎಜುಕೇಷನ್ ಅನ್ನೋದಕ್ಕಿಂತ ಜೀವನದ ಮೌಲ್ಯಗಳು ಗುಣಮಟ್ಟನ ತಿಳ್ಕೊಂಡಿರುವಂತಹ ಒಳ್ಳೊಳ್ಳೆಯ ವ್ಯಕ್ತಿಗಳಿಗೆ ಈ ಆಫೀಸ್ಗಳಲ್ಲಿ ನಮ್ಮ ಎಲ್ಲ ಬ್ರಾಂಚ್ಗಳಲ್ಲೂ ಕೂಡ ಕೆಲಸ ಕೊಡಬೇಕು. ಇದನ್ನು ಅಪ್ಪನ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಬೇಕು. ಹಾಗೆ ಅದಕ್ಕೆ ತಕ್ಕ ಹಾಗೆ ಕೆಲವೊಂದಷ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇಷ್ಟು ಪರ್ಸೆಂಟೇಜು ಕೆಲಸ ರಿಸರ್ವ್ ಅಂತ ಇರಬೇಕು ಅಂತ ಆರವ್ ಮನಸ್ಸಲ್ಲಿ ಸಾವಿರಾರು ಆಲೋಚನೆಗಳು. ಹಾಗೆ ಆರವ್ಗೆ ಏನಪ್ಪ ಒಂದು ದೊಡ್ಡ ಆಸೆ ಅಂತಂದರೆ, ಇಡೀ ಪ್ರಪಂಚದಲ್ಲಿ ಯಾರು ಹಸುವಿನಿಂದ ಇರಬಾರ್ದು, ಆ ರೀತಿ ನಾನು ಒಂದು ಏನಾದರೂ ಮಾಡಲೇಬೇಕಲ್ವಾ, ಯಾರಿಗೂ ಕೂಡ ಅನ್ನ ಇಲ್ದೇ ಬದುಕಬಾರ್ದು. ಅವರು ನಿಜವಾಗ್ಲೂ ಸುಖವಾಗಿ ಇರಬೇಕಂದ್ರೆ ಅನ್ನ ಬಟ್ಟೆನ ಪ್ರತಿಯೊಂದು ಪ್ರತಿಯೊಂದು ಜೀವಿ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಲುಪಬೇಕು ಅಂತ ಆರವ್ ಮನಸ್ಸಲ್ಲಿ ಗಾಢವಾದ ಆಲೋಚನೆಗಳು ಬರತೊಡಗ್ತವೆ. ಹಾಗೆ ಆರವ್ ಕೆಲವೊಂದಷ್ಟು NGOಗಳಿಗೆ ಭೇಟಿ ಕೊಡೋ ನಿರ್ಧಾರಗಳನ್ನು ಕೂಡ ಮಾಡ್ತಾನೆ. ಈ ಎಲ್ಲ ವಿಚಾರಗಳನ್ನು ಕೂಡ ಆರವ್ ಪ್ರತಿದಿನ ಡೈರಿಯಲ್ಲಿ ಬರೆಯತೊಡಗ್ತಾನೆ. ಯಾರ್ಯಾರು ಹೇಗೆ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ರೀತಿ ವರ್ತನೆ ಮಾಡ್ತಾರೆ, ಹಾಗೆ ಜೀವನದ ಮೌಲ್ಯಗಳೇನು, ಜೀವನಕ್ಕೆ ಬದುಕೋಕೆ ಏನೇನು ಬೇಕು, ಹಾಗೆ ಈ ಸಮಾಜದಲ್ಲಿ ಯಾರೂ ಕೂಡ ಬಡವರ ಹಾಗೆ ಬದುಕಬಾರ್ದು, ಹಾಗೆ ಊಟ ಇಲ್ಲದೆ ಯಾವ ವ್ಯಕ್ತಿನೂ ಸಾಯಬಾರ್ದು ಅಂತ ಯೋಚನೆ ಮಾಡಿ ಎಲ್ಲದಕ್ಕೂ ಅವನದೇ ಆದಂಥ ಒಂದು ಪ್ಲ್ಯಾನ್ಗಳನ್ನು ರೆಡಿ ಮಾಡ್ತಾ ಇರ್ತಾನೆ. ಈ ಸಮಯದಲ್ಲಿ ಆರವ್ ಅವನ ನಿದ್ದೆನೂ ಮರೆತು ಕೂಡ ಎಲ್ಲವನ್ನು ಮಾಡ್ತಾ ಇರ್ತಾನೆ. ಬಟ್ ಒಬ್ಬ ಬಿಲಿಯನಿಯರ್ ಕೃಷ್ಣ ಅವ್ರ ಮಗ ಇಷ್ಟೊಂದೆಲ್ಲ ಪ್ರಯತ್ನ ಪಡ್ತಾ ಇರ್ತಾನೆ ಅಂತಂದರೆ ಅವನಿಗೆ ಅವನದೇ ಆದಂಥ ಒಂದು ಅದ್ಭುತವಾದ ಶಕ್ತಿನ ಆ ದೇವರು ಕೊಟ್ಟಿರ್ತಾನೆ. ಹಾಗಾಗಿ ಅವನು ಎಲ್ಲದಕ್ಕೂ ತಯಾರಿಯನ್ನು ನಡೆಸ್ತಾ ಇರ್ತಾನೆ. ಹೀಗೆ ಸಂಧ್ಯಾಳ ಮನೆಯಲ್ಲಿ ತುಂಬ ಕಷ್ಟ ಇರುತ್ತೆ, ಬಟ್ ಮಿಡಲ್ ಕ್ಲಾಸ್ ಆದರೂ ಸಂಧ್ಯಾ ಯಾವತ್ತೂ ಕುಗ್ಗಲಿಲ್ಲ.